ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವನು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ನಾಟಿ ಸ್ಟೈಲ್ ಟೊಮೊಟೊ ಬಾತ್ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ನಾನು ಮೀಡಿಯಮ್ ಸೈಜ್ ನಾಟಿ ಟೊಮೊಟೊವನ್ನು ತಗೊಂಡಿದ್ದೀನಿ. ಟೊಮೊಟೊ ಬಾತ್ಗೆ ನಾಟಿ ಟೊಮೊಟೊನೇ ಚೆನ್ನಾಗಿರ್ತದೆ. ಒಂದು 10 ಕಾಯಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಮೊದಲು ಇವನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 2 ಗ್ಲಾಸ್ ಅಷ್ಟು ಸೋನಾ ಮಸೂರು ಅಕ್ಕಿ ತಗೊಂಡಿದ್ದೀನಿ. ಇವಾಗ ಇವನ್ನು ನೀಟಾಗಿ ತೊಳ್ಕೊಂಡು ಒಂದು 20 ಮಿನಿಟ್ಸ್ ತನಕ ನೆನೆಸಿಕ್ಕೋಣ. ಇವು ಚೆನ್ನಾಗಿ ನೆನೀತಾ ಇರಲಿ. ಇವಾಗ ನಾವು ಒಗ್ಗರಣೆ ಹಾಕೋಣ. ನೋಡಿ, ಟೊಮೊಟೊ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಈರುಳ್ಳಿಯನ್ನು ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಮತ್ತು ಇದು ಒಗ್ಗರಣೆಗೆ ಹಾಕೋಣ. ನೋಡಿ, ಸ್ಟವನ್ನು ಹಚ್ಚಿ ಒಂದು ಕುಕ್ಕರನ್ನು ಇಕ್ಕೋಣ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನಂತರ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್. ಈಗ ಎಣ್ಣೆ ಬಿಸಿಯಾಗಲಿ. ಇವಾಗ ಇಲ್ಲಿ 1 ಚಕ್ಕೆ ಮತ್ತು 1 ಏಲಕ್ಕಿ, 3 ಲವಂಗ ಮತ್ತು 1 ಪಲಾವ್ ಎಲೆ ತಗೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗೈತೆ. ಇವಾಗ ಇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನಾನು ಅಕ್ಕಿ ಈ ಗ್ಲಾಸಾಗಿ ತಗೊಂಡಿರೋದು. ಇದ್ರಾಗ ಅಕ್ಕಿ 2 ಗ್ಲಾಸ್ ತಗೊಂಡಿದ್ರೆ 4 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಕಾಯಿಸಕ್ಕಿಡೋಣ. ನೋಡಿ, ಈರುಳ್ಳಿ ಸಾಕು ಬೇಕಿರೋದು. ಇವಾಗ ಟೊಮೊಟೊ ಹಾಕೋಣ. ಇವಾಗ ಇವು ಸ್ವಲ್ಪ ಸಾಫ್ಟಾಗಿ ಬೇಯಲಿ. ಇದಕ್ಕೆ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಕೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 1 ಗಡ್ಡೆ ಬೆಳ್ಳುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ ಮತ್ತು 3 ಲವಂಗ, 1/4 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಮತ್ತು ಶುಂಠಿ, ಒಂದು ಅರ್ಧ ಇಂಚಿನಷ್ಟು. ನಂತರ ಈರುಳ್ಳಿಯನ್ನು ಇವೆಲ್ಲ ಹಾಕಿ ಒಂದ್ಸಲಿ ರುಬ್ಕೊಳ್ಳೋಣ. ತರಿಯಾಗಿ ರುಬ್ಕೋಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ಟೊಮೊಟೊ ಬಾತ್ಗೆ ತುಂಬ ಟೇಸ್ಟಿಯಾಗಿರ್ತದೆ ಈ ಕೊಬ್ಬರಿ. ನಂತರ ಇವೆಲ್ಲ ಹಾಕೋಣ. ಸ್ವಲ್ಪ ನೀರನ್ನು ಹಾಕೋಣ. ನೋಡಿ, ಈ ಥರ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಚೆನ್ನಾಗಿರ್ತದೆ. ಜಾಸ್ತಿ ನುಣ್ಣಗೆ ರುಬ್ಬೋದು ಬೇಡ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ 1 ಇಡಿ ಪುದೀನ ಮತ್ತು 1 ಇಡಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಇವನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಟೊಮೊಟೊ ಸಾಫ್ಟಾಗಿ ಬೆಂದವೆ. ಈಗ ಕಟ್ ಮಾಡ್ಕೊಂಡಿರೋ ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋಣ. ನಂತರ ರುಬ್ಬಿರುವ ಮಿಶ್ರಣವನ್ನು ಹಾಕೋಣ. ಈಗ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ನಂತರ 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ನಂತರ ರುಚಿಗೆ ತಕ್ಕಷ್ಟು ಖಾರ,
ಇವೆಲ್ಲ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡೋಣ. ಈ ಹಸಿ ವಾಸನೆ ಎಲ್ಲ ಹೋಗಲಿ ಅಷ್ಟೋ ತನಕ ಸ್ವಲ್ಪ ಫ್ರೈ ಆಗಲಿ. ಈ ಮಸಾಲೆ ಹಾಕಿದ್ರೇ ಟೊಮೊಟೊ ಬಾತು ತುಂಬ ಟೇಸ್ಟಿಯಾಗಿರ್ತದೆ. ಈಗ ಹಾಗೆ ನೆನೆಸಿದ್ರಲ್ಲ ಅಕ್ಕಿಯನ್ನು ಹಾಕೋಣ. ಇದನ್ನು ಜಾಸ್ತಿ ಕಲಸೋದು ಬೇಡ, ಸುಮ್ಮನೆ ಹಂಗೆ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಕಾಯಿಸಿರುವ ನೀರನ್ನು ಹಾಕೋಣ. ನೀವು ಈ ಟೈಮಲ್ಲಿ ಸ್ವಲ್ಪ ನೀರು ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಸಾಲದೇ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಈ ನೀರು ಚೆನ್ನಾಗಿ ಒಂದು ಕುದಿ ಬರಲಿ, ಮತ್ತು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ. ಎರಡು ವಿಸಲ್ ಬರಲಿ. ಎರಡು ವಿಸಲ್ ಬಂತು. ಈಗ ಸ್ಟವನ್ನು ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಟೊಮೊಟೊ ಬಾತ್ಕ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್. ಈ ಚಟ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಸ್ಟವನ್ನು ಹಚ್ಚಿ ಒಂದು ಪಾತ್ರೆ ಇಕ್ಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಗಡ್ಡೆ ಬೆಳ್ಳುಳ್ಳಿ, ನಂತರ 3 ಹಸಿಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಂತರ ಕರಿಬೇವು, ನಂತರ ಪುದೀನ, 1 ರೆಕ್ಕೆಯಷ್ಟು ಹುಣಸೆಹಣ್ಣು, ಇವೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನೋಡಿ ಸಾಕು. ಇವಾಗ ಇದನ್ನು ಒಂದು ಸಪ್ರೇಟ್ ತೆಗೆದಿಕ್ಕೋಣ. ತಣ್ಣಗಾಗಲಿ. ಈಗ ಅದೇ ಪಾತ್ರೆಗೆ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ. ನಂತರ ಸಾಸಿವೆ, ನಂತರ ಕರಿಬೇವು. ಈಗ ಸ್ಟವನ್ನು ಆಫ್ ಮಾಡೋಣ. ನೋಡಿ, ನಾನು ಚಟ್ನಿ ಮಾಡೋದಕ್ಕೆ ಮತ್ತು 1 ಹಿಡಿಯಷ್ಟು ಹಸಿ ಕೊಬ್ಬರಿ, ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ. ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೋಬೋದು. ನಂತರ ಕಡಲೆಪಪ್ಪು 1 ಹಿಡಿ, ಇಲ್ಲದ್ರೆ ಕಡಲೆ ಬೀಜ 1 ಹಿಡಿ ಮತ್ತು ಕಡಲೆಪಪ್ಪು 1 ಹಿಡಿ ತಗೊಳ್ಳಿ ಸಾಕು. ನಂತರ ಫ್ರೈ ಮಾಡ್ಕೊಂಡಿರೋ ಮಿಶ್ರಣವನ್ನು ಇದಕ್ಕೆ ಹಾಕೋಣ. ಜೀರಿಗೆ 1/4 ಟೇಬಲ್ ಸ್ಪೂನ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ
ಕೊತ್ತಂಬರಿ ಸೊಪ್ಪು, ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಈ ಥರ ರುಬ್ಕೋಬೇಕು. ಈಗ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕೋಣ. ಆಲ್ರೆಡಿ ಚಟ್ನಿ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ, ನೀವು ಅದರಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಈ ಚಟ್ನಿ. ಒಂದ್ಸಲ ದಯವಿಟ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ನಂತರ ಈ ಟೊಮೊಟೊ ಯಾವ ರೀತಿ ಆಗೈತೆ ಅಂತ ಒಂದ್ಸಲ ನೋಡೋಣ. ನೋಡಿ ಚೆನ್ನಾಗಾಗೈತೆ. ಇವಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಟೇಸ್ಟಿ ಟೊಮೊಟೊ ಬಾತ್ ರೆಡಿ. ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ದಯವಿಟ್ಟು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.